ಎಲ್ರಿಗೂ ಶುಭೋದಯ. ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ಖಾಲಿ ಹೊಟ್ಟೆಗೆ ನೀರು ಕುಡಿತಾ ಇದ್ದೆ. ಈಗ ಜೊತೆಗೆ ಇರಲಿ ಅಂತ ಹೇಳಿಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಗ್ರೀನ್ ಆ್ಯಪಲ್, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆನಂತರ ಇಲ್ಲಿ ಒಂದು ಗ್ಲಾಸಿಗೆ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಕಾಯಿಸಿ ಆರಿಸಿರೋ ಅಂತ ನೀರು ಹಾಕ್ಕೊತಾ ಇದ್ದೀನಿ. ಈಗ ಹೋಗಿ ಗ್ರೈಂಡ್ ಮಾಡ್ಕೊಬಿಟ್ಟು ಬರ್ತೀನಿ. ಇದು ಗ್ರೈಂಡ್ ಆಗಿದೆ. ಇವಾಗ ಇದನ್ನು ನೆನೆ ಹಾಕಿದ್ನೆಲ್ಲ ಚಿಯಾ ಸೀಡ್ಸು ಮತ್ತು ಇದಕ್ಕೆ ನಿಂಬೆಹಣ್ಣು ಹಾಕಿದ್ನೆಲ್ಲ ಹೇಗೆ ಇದಕ್ಕೆ ಫಿಲ್ಟ್ರ್ ಮಾಡ್ಕೊತೀನಿ. ಇವಾಗ ಇದಕ್ಕೊಂದು ಸ್ಪೂನು ಹನಿ ಹಾಕ್ಕೊಂಡು, ನಂಗೆ ಹನಿ ಅಷ್ಟು ಇಷ್ಟ ಇಲ್ಲ, ಹನಿ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತಕ್ಕ ಮಟ್ಟಿಗೆ ಇರುತ್ತೆ. ಅಂಥ ರುಚಿ ಏನಿರಲ್ಲ, ಹೆಲ್ತಿಗೆ ಒಳ್ಳೆಯದು. ಇಲ್ಲಿ ಫೋನ್ ಚಾರ್ಜಿಗೆ ಹಾಕಿದ್ದೀನಿ. ನಮ್ಮ ಮನೆಯವ್ರು ಬೈದು ಬಿಡ್ತಾರೆ, ಅರ್ಧ ಫೋನ್ ಚಾರ್ಜಿಗೆ ಹಾಕೋದು ತೆಗೆಯೋದು ಮಾಡಿದ್ರೆ. ಒಂದು 5% ಇದ್ದಾಗೇ ಚಾರ್ಜಿಗೆ ಹಾಕಬೇಕು. ಇಲ್ಲ 20 ಇದೆ 15 ಇದೆ ಅಂತ ಚಾರ್ಜಿಗೆ ಹಾಕೋದು, ಮತ್ತು 80 75 ಆದಾಗ ತೆಗೆಯೋದು ಮತ್ತೆ ಹಾಕೋದು, ಈ ಥರ ಮಾಡಿಬಿಡೋ, ಫೋನ್ ಹಾಳಾಗುತ್ತೆ ಅಂತ ಹೇಳಿ ಬೈದಿದ್ದೀನಿ. ಅದಕ್ಕೆ ಈಗ ಚಾರ್ಜಿಗೆ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಬೆಳಗ್ಗೆ ತೊಗೊಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಜ್ಯೂಸ್ ರೆಡಿ. ಅಂದರೆ ನಾವು ವೆದರ್ ನೋಡಿ ಕುಡಿಬೇಕಾಗ್ತದೆ. ಯಾವಾಗಲೂ ಈ ಥರ ತಣ್ಣ ಕುಡಿಯೋಕ್ಕಾಗಲ್ಲಲ್ವ. ಅದು ಬೆಳಗ್ಗೆ ಎದ್ದ ತಕ್ಷಣ ಚಳಿ ಆಗ್ತಿರುತ್ತೆ. ಆವಾಗ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು, ಸ್ವಲ್ಪ ತುಂಬ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ನೋಡಿ ತಗೊಳ್ಳೋದು ಬೆಟರ್. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದೆ. ಈಗ ಏನಿಲ್ಲ, ಓಟ್ಸ್ ಎಲ್ಲ ರಾತ್ರಿನೇ ನೆನೆ ಹಾಕಿ ಇಟ್ಬಿಟ್ಟಿದ್ದೀನಿ. ಓಟ್ಸ್ನ ನೀರಿಗೆ ಹಾಕಿ ಚಿಯಾ ಸೀಡ್ಸ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ನನಗೆ ಈಗ ಯಾವ ಫ್ರೂಟ್ಸ್ ಬೇಕೋ ಅದು ಹಾಕ್ಕೊಂಡು, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿನ್ಕೊಂಡ್ರೆ ಇನ್ನು ಆರಾಮಾಗಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಮಾಡ್ಕೊಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಈ ಚಂದ ಒಂದು ರಂಗೋಲಿ ಹಾಕಿದರೆ ಅಳಿಸೋದು, ಈ ಥರ ಚಪ್ಪಾಳೆ ತರ್ತಾ ಕೂತ್ಕೊಳ್ಳೋದು. ಅಲ್ಲಿ ಕರೀಲಿಲ್ಲ ಅಂದರೆ ಕಿರಿಸ್ತಾನೆ, ಅಳ್ತಾನೆ. ಅವನಿಗೆ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಮಾಡೋಕ್ಕೂ ಆಗಲ್ಲ. ಅವನಿಗೆ ಜೋರು ಮಾಡಿ ಸ್ಟ್ರೋಲರಲ್ಲಿ ಕೂರಿಸಿದ್ರೆ ಅಲ್ಲಿಂದ ನೆಗೆಯೋಕ್ಕೆ ಇಳಿಯೋಕ್ಕೆಲ್ಲ ಟ್ರೈ ಮಾಡ್ತಾನೆ. ಅದು ಬೇರೆ ಡೋರ್ ಓಪನ್ ಆಗಿರುತ್ತಲ್ಲ, ಜೋರಾಗಿ ಕಿರಿಸ್ತಾನೆ. ಈಗ ಬಾಗಿಲು ನೀರು ಹಾಕೋವರೆಗೂ ಹಿಂಗೆ ಕೂಡಾಗ್ತಾನೆ. ಇನ್ನು ಈಗ ಆಚೆ ಈಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಕೂತಿದ್ದ ಜಾಗದಲ್ಲೇ ಕಿರಿಸ್ಬೇಕು ಅವನು. ಇವತ್ತು ಬಿಟ್ಟಿದ್ದೀನಿ. ನನಗೆ ಕಾಲ ಹತ್ರ ಬಂದ್ಬಿಟ್ಟು ಹಿಂಸೆ ಕೊಡ್ತೇನೆ. ಸೊ ಹಾಗಾಗಿ ಆಚೆ ಈಚೆ ಹೋಗ್ಬೇಕು ಕೂಡಾಕಿದ್ದೀನಿ. ಇವತ್ತು ನಮ್ಮ ಪಪ್ಪ ಅಮ್ಮ ಅಕ್ಕ ಬರಲ್ಲ. ಇನ್ನು ನಮ್ಮ ಚುಪ್ಪಿ, ನಮ್ಮ ಚಿಕ್ಕವ, ನಮ್ಮ ಪಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ. ರಾತ್ರಿ ಆಗುತ್ತೆ ಆ್ಯಕ್ಚುಲಿ ಅವ್ರು ಬರೋದು. ಅಕ್ಕ ನೋಡು, ಅಕ್ಕ ಸಂಜೆ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಬೇಕು. ಇವತ್ತು ಹೊರಡ್ತಾರೆ, ಬಟ್ ಬರೋದು ರಾತ್ರಿ ಆಗುತ್ತೆ. ಸೊ ಹಾಗಾಗಿ ಅಡುಗೆ ತಿಂಡಿ ಏನಿಲ್ಲ, ನಾಳೆ ಸ್ಟಾರ್ಟ್ ಮಾಡ್ಕೊಳ್ದು. ಯಾರು ಬಂದರು? ಗುಡ್ ಮಾರ್ನಿಂಗ್ ಅಕ್ಕ. ನಿನ್ನಕ್ಕನೇ. ನಾಳೆ ಆಯ್ತಲ್ಲ, ನಾಡಿದ್ದು ಬರ್ತೀನಿ ಅಂತ ಹೇಳಿದೆ. ಇವತ್ತು ನಾಳೆ ನಾಡಿದ್ದು ಏನೇನೋ ಕೇಳಿದೆ. ಇನ್ನು ನಮ್ಮಮ್ಮ ಬರ್ತಿದ್ದಾಗೇ ಜಾಸ್ತಿ ನೋಡೋದು, ದೇವ್ರ ಮನೆಗೆ ಹೋಗಿ ನೋಡ್ತಾರೆ. ಬಾಗಿಲಿಗೆ ನೀರು ಹಾಕೊಳ್ಳೋ ಅಲ್ಲ, ಬಾಗಿಲಿಗೆಲ್ಲ ನೀರು ರಂಗೋಲಿ ಎಲ್ಲ ಬಿಡ್ತಾ ಇದ್ದಾಳೆ ಅಂತ ಫಸ್ಟ್ ನೋಡ್ತಾರೆ. ಆ್ಯಕ್ಚುಲಿ ನಾನು ಮಾಡ್ತೀನಿ ಸ್ವಲ್ಪ ಲೇಟ್. ನಮ್ಮಮ್ಮ ಇನ್ನೇನು ಬರ್ತಿದ್ದಾಗೇ ಸ್ವಲ್ಪ ಹೊಸಲು ನೋಡ್ತಾರೆ, ಬಿಟ್ಟರೆ ದೇವ್ರ ಮನೆ ನೋಡ್ತಾರೆ. ಹಾಗಾಗಿ ಇವತ್ತೊಂಚೂರು ರಂಗೋಲಿನ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಾತ್ರಿ ಬರೋದ್ರಿಂದ ಅದು ಹಾಗೆ ಇರುತ್ತೆ, ನಾಳೆ ಬೆಳಗ್ಗೆ ಹೊರಗುನಲ್ವಾ. ಸೊ ಹಾಗಾಗಿ ರಂಗೋಲಿ ಬಿಡಬೇಕು. ಈಗ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ಏನು ಗೊತ್ತಾ, ನಾನು ಎಲ್ಲ ಮಾಡಿದ್ರೂ ಹಂಗೆ ಮಾಡೋಳು, ಹಿಂಗೆ ಮಾಡೋಳು, ಈಗ ಮಾಡೋಳು, ಇಷ್ಟೊತ್ತು ಮಾಡಿದ್ದಾಳೆ ಅಂತ ಏನಾದರೂ ರಾಗ ತೆಗಿತಾರಕ್ಕೆ ಏನು ಮಾಡೋದು ಬೇಡ ಅಂತ ಕೂತ್ಕೊಂಡಿದ್ದೆ. ಬಟ್ ಇಲ್ಲಿ ಫಸ್ಟ್ ಅಟ್ರಾಕ್ಷನ್ ಈಸ್ ಬೆಸ್ಟ್ ಅಟ್ರಾಕ್ಷನ್ ಅಂತಾರಲ್ಲ. ಸೊ ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು, ಜ್ಯೂಸ್ ಎಲ್ಲ ಕುಡ್ಕೊಂಡು ಆನಂತರ ಬಾತ್ರೂಮ್ ಮುಚ್ಕೊಳ್ತೀನಿ. ಅಷ್ಟೊಳಗೆ ಇವ್ನು ಕಿರಿಕಿರಿ ಮಾಡ್ತಾನೆ. ಇವ್ನು ಊಟ ತಿಂಡಿ ಏನಾದರೂ ತಿನ್ನಿಸಿ ಮತ್ತು ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿದ್ರು ಎಲ್ಲ ಒರೆಸಿಟ್ಕೊಳ್ತೀನಿ. ಏನೇ ಇಟ್ಕೊಂಡ್ರು ಮತ್ತೆ ತೆಗಿ ಬಾಯಿಂದ. ನೀನೇನು ಸಣ್ಣ ಹುಡುಗಿನ, ಬೇಗ ಕುಡಿ, ಗಂಟೆ ಕುಡಿಬೇಡ. ರಾತ್ರಿ ನನ್ನ ಮಗಳು ಹಾಲಿಗೆ ಓಟ್ಸು, ಚಿಯಾ ಸೀಡ್ಸ್ ಎಲ್ಲ ನೆನೆ ಹಾಕಿ ಇಟ್ಟಿದ್ದಾಳೆ. ಇವಾಗ ಇದಕ್ಕೆ ಇವತ್ತು ಮನೇಲಿ ಬನಾನಾ ಮತ್ತು ಮ್ಯಾಂಗೋ ಇದೆ. ಅವೆರಡರಲ್ಲಿ ಯಾವುದಾದ್ರೂ ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಇವತ್ತು ಮ್ಯಾಂಗೋ ಇರೋದ್ರಿಂದ ಮ್ಯಾಂಗೋ ಮತ್ತು ಬನಾನಾ ಎರಡನ್ನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹನಿ ಹಾಕಿ ಡ್ರೈ ಫ್ರೂಟ್ಸಿದು ಪೌಡರ್ ಇದೆಯಲ್ಲ, ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಡಿ. ಮತ್ತು ಬೇಗ ಆಗುತ್ತೆ, ಮತ್ತು ಮಧ್ಯಾಹ್ನಕ್ಕೆಲ್ಲ ಬೇಗ ಅಡುಗೆ ರೆಡಿ ಮಾಡ್ಕೊಬೋದು. ಕೊಡುತ್ತ ಕೊಡ್ತೀನಿ. ಅದನ್ನು ಓಡಿಸೂ ಅಷ್ಟು ಇಷ್ಟಪಟ್ಟು ಓಡಾಡ್ಕೊಂಡಿರುತ್ತೆ. ಒಂದೊಂದ್ಸರಿ ಬಂದು ಕಾಲು ತಪ್ಕೊಂಡ್ರು ಬಿಡೋದೇ ಇಲ್ಲ. ಮಗಳು ಫೋನ್ ಬಿಡು. ಈಗ ಪುಟ್ಟಣ ನೋಡಿ, ನನ್ನ ಮಗ ಅವ್ರ ಅಕ್ಕಂಗೆ ತಿನ್ನಕ್ಕೆ ಬಿಡ್ತಿಲ್ಲ.
ಹಂಗೆ ಮಾಡು ಅಂತ ಖುಷಿ ಅದಕ್ಕೆ. ನಿಲ್ಸು ಮಗಳು ನೋಡೋಣ, ಅವನೇ ಕುಣಿತಾನೀಗ. ನಗಡು ಬಾಯ್ ಬಿಟ್ಟು ಏನಾಗಲ್ಲ, ಸೌಂಡ್ ಬರಲಿ. ಬಾ ಇಲ್ಲಿ ಮಗನೆ, ಇಲ್ಲಿ ನನ್ನ ಕಾಲಿಗೆ ಬಾ ಮಗನೆ. ಐಶಾ ಬಾ. ಛೇ, ನಂಗೆ ನಿನ್ನಿಂದ ತಲೆ ಕೆಟ್ಟು ಹೋಗ್ತಾ ಇದೆ. ಬಗ್ ನೋಡೋದು ಏನಿದೆ ರೆಡಿ ಅಂತ. ನನ್ನ ಮಗಳಿಗೆ ಬಾತ್ರೂಮಿಗೆ ಹೋಗ್ಬೇಕು. ಡೋರ್ ಓಪನ್ ಆಗಿದ ತಕ್ಷಣ ಓಡೋಗ್ತೇನೆ. ಸೊ ಹಾಗಾಗಿ ಮೆಲ್ಲಿಗೆ ಮಗಳು ಇವನ್ನ ಮಲಗಿಸಿ ಹಬ್ಬಂತ ಓಡೋಗ್ಬಿಡ್ಬೇಕು. ಇದು ಹೇಳಿದ್ರೊಳಗೆ ಅವ್ನು ಫುಲ್ ಸ್ಪೀಡು. ಸಿಟ್ಟು. ನನಗೆ ತಲೆ ಕೆಡಿಸ್ಬೇಡ ನೀನು. ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ, ತಲೆ ಸಿಡೀತಾ ಇದೆ ನನಗೆ. ಹಬ್ಬ ಇಬ್ಬರು ಬಚ್ಚಲ ಮನೆ ಎಲ್ಲ ಉಜ್ಜಾಯಿತು, ಎಲ್ಲ ಉಜ್ಜಿಟ್ಟಿದ್ದೆ. ಇವಾಗ ನೀರು ಹಾಕ್ತಾ ಇದ್ದೀನಿ. ಸಿಂಕ್ ಆ್ಯಕ್ಚುಲಿ ಚೇಂಜ್ ಮಾಡಬೇಕು. ನನಗೆ ಈ ಸಿಂಕ್ ಇಷ್ಟ ಇಲ್ಲ. ಸಿಂಕ್ ಆ್ಯಕ್ಚುಲಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಬಟ್ ನಾನೀಗ 3 ದಿನ ಅಲ್ಲಿ 3 ದಿನಕ್ಕೆ ಇರ್ತೀನಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಬೇಡ, ಇದರಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಅಮ್ಮ ಬರ್ತಾರೆ ನನಗೆ ಇದೆಲ್ಲ ಮಾಡ್ತಾ ಇರೋದು. ಯಾಕಂದ್ರೆ ಇದು ತೊಳೆದಿಲ್ಲ, ಅದು ಬೆಳಗಿಲ್ಲ, ಇದು ತೊಳೆದಿಲ್ಲ, ಹಿಂಗಿದೆ ಹಂಗಿದೆ, ಬರೀ ಫೋನು ಅಂತ ಬೈತಾರೆ ಅಂತ ಇದನ್ನೆಲ್ಲ ಮಾಡ್ಕೊತಾ ಇರೋದು. ಇಲ್ಲಾಂದ್ರೆ ಈಗ ನನಗೆ ಪಾಪು ಇಟ್ಕೊಂಡು ಸ್ವಲ್ಪ ಮಾಡೋಕ್ಕಾಗ್ತದೆ. ಈಗ ನಾನು ಊರಿಂದ ಬಂದಿದ ತಕ್ಷಣ ಇದೆಲ್ಲ ಔಚ್ಗಳು ಬಂದಿರುತ್ತೆ. ಅವಾಗ ಒಂದ್ಸರಿ ಉಜ್ಜಿ ಬೆಳಗ್ಗೆ ತೊಳೆದ್ಬಿಟ್ರೆ ಮತ್ತೆ ನಾನು ಉಜ್ಜಿ ಬೆಳಗ್ಗೆ ತೊಳೆಯಕ್ಕೆ ಹೋಗಲ್ಲ ಸದ್ಯಕ್ಕೆ. ಪಾಪು ಇಟ್ಕೊಂಡು ಆಗಲ್ಲ. ಇಲ್ಲ ಪಾಪು ನೋಡ್ಕೊಳಕ್ಕೆ ಒಬ್ರಿರ್ಬೇಕು, ಇಲ್ಲ ಮನೆ ಕೆಲಸ ಮಾಡಕ್ಕೆ ಒಬ್ರಿರ್ಬೇಕು, ಇಲ್ಲ ಅಡುಗೆ ತಿಂಡಿ ಮಾಡೋಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡೋದು ಇರ್ಬೇಕಲ್ವಾ. ನಾನು ಈ ಕೆಲಸ ಮಾಡುವಾಗ ಪಾಪು ಇಟ್ಕೊಳ್ಳೋರು ಇರ್ಬೇಕು. ಈಗ ನನ್ನ ಮಗಳು ಪಾಪ ಇರೋದಿಗೆ ಅದು ನೋಡ್ಕೊಳ್ತಾ ಇದೆ ಪಾಪನ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗೋದು. ಚಿಕ್ಕ ಮನೆ ಆಗಿರ್ಬೋದು, ಅದ್ರ ಕೆಲಸ ಒಂದೇ ಅಲ್ವಾ, ಅದ್ರ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ದೊಡ್ಡ ಮನೆ ಆದರೆ ಅಷ್ಟೇ. ಬಟ್ ಅದೇ ಕಸ ಗುಡಿಸೋದು, ಅದೇ ಮನೆ ಹೊಸೋದು, ಅದೇ ಪಾತ್ರೆ ಬೆಳಗೋದು, ಅದೇ ಪಾತ್ರೆ ತೊಳೆಯೋದು, ಅದೇ ಮಶ್ರು ಮನೆ ಮುಚ್ಚೋದು, ಪಾಪ ನೋಡ್ಕೊಳ್ಳೋದು, ಅಡುಗೆ ತಿಂಡಿ ಪೂಜೆ ಪುಸ್ತಕ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಎಲ್ಲ ನಾನೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪಾಪ ಇಟ್ಕೊಂಡೆಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ. ಸಿಂಕಿನ ಒಂದಿನ ಬಿಟ್ಟು ಒಂದಿನ ಉಜ್ಕೊಳ್ತೀನಿ. ಅದಾದ್ರೆ ವೈಟ್ ಎಲ್ಲ ಎದ್ದು ಕಾಣಿಸ್ಬಿಡುತ್ತೆ ಗಲೀಜು. ಹಾಗಾಗಿ ಆಕ್ಚುಲಿ ಈ ಚಿಕ್ಕ ಮನೆಗೆ ಅಡುಗೆ ಕೆಲಸದಲ್ಲಿ ಮನೆ ಕೆಲಸದಲ್ಲಿ ಏನು ಬೇಕಾಗಲ್ಲ. ಪಾಪ ನೋಡ್ಕೊಳಕ್ ಒಂದು ಬೇಕೇ ಇತ್ತು. ಪಾಪ ನೋಡ್ಕೊಂಡಾಗ ಇದ್ದಿದ್ರೆ ಮಾತ್ರ ಫುಲ್ ರಿಸ್ಕ್ ಕಡಿಮೆ ಇದ್ದಾರೆ. ಬಟ್ ನಾನು ಏನು ಅಂದ್ರೆ ಪಾಪನ ಇನ್ನೊಬ್ರು ಕೈ ಕೊಡಲ್ಲ, ನಂಬಲ್ಲ. ಅದು ನನ್ನ ಜೊತೆ ಇರಬೇಕು, ಕಷ್ಟನೋ ಏನೋ ಸುಸ್ತಾದ್ರು. ನಾವಾದ್ರೂ ನಮ್ಮ ಮಕ್ಳಿಗೆ ಸಿಟ್ಟು ಬಂದ್ರೆ ಒಂಚೂರು ಜೋಕ್ ಮಾಡ್ತೀವಿ ಅಥವಾ ಹೊಡ್ಬಿಡ್ತೀವಿ. ಅದು ಬೇರೆಯವ್ರು ಹಂಗಲ್ಲ. ಪಾಪ ನೋಡ್ಕೊಳಕ್ ಬಂದವರು ಕೈ ತಿಂತದ್ದು ಗಿಂಟು ಹೊಡೆಯೋದು ಮಾಡ್ಬಿಡ್ತಾರೆ ಅಂತ ಭಯ. ಇನ್ನೇನು ಒಂದು ಯಾರಿಗೂ ಹೆಂಗೋ 1 ವರ್ಷ ಕಲ್ಬಿಟ್ಟೆ. ಇನ್ನೊಂದು 2 ವರ್ಷ ಕಲ್ಬಿಟ್ಟು ಡೇ ಕೇರಿಗೆ ಹಾಕಿದ್ರೆ 1 ಗಂಟೆ ಅಲ್ಲಿರುತ್ತೆ. ಇನ್ನೇನು ನಮಗೆಲ್ಲ ನಾನ್ ವೆಜ್ ಏನಾದರೂ ಒಂದು ಮಾಡ್ಕೊಬೋದು. ನಮ್ಮ ಪಪ್ಪ ನಮಗೆಲ್ಲ ಅಮ್ಮಂಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕಲ್ವಾ, ಅಮ್ಮ ಮಾಡ್ತಲೇ ಇರೋದು. ಸೊ ಹಾಗಾಗಿ ಅಮ್ಮ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಲ್ಲ, ದೇವಸ್ಥಾನದ ಸಾಂಬಾರು ಹಂಗಿರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಂಜೆ ತೋರಿಸ್ತೀನಿ. ಈಗ ಅನ್ಸುತ್ತೆ ನನ್ನ ಮಗಳನ್ನ ನೋಡ್ಕೊಳ್ಳುವಾಗ ಈ ಮಕ್ಳು ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಅನ್ಸೋದು. ಬಟ್ ನನ್ನ ಮಗಳು ತುಂಬ ಸೈಲೆಂಟು, ಇವನು ತುಂಬ ಕಿರಿಕು. ಆದರೆ ಗಂಡು ಮಕ್ಳು ಹೇಗಂತ ಅಮ್ಮನ ತುಂಬ ಹಚ್ಕೊಳ್ತಾರಂತಪ್ಪ ಗೊತ್ತಿಲ್ಲ ನನಗೆ. ಈಗ ಹಂಗೆ ಅನಿಸ್ತಿದೆ. ಇಲ್ಲೇ ಇರ್ತೀನಿ. ಈಗ ನನ್ನ ನೋಡಿದ ತಕ್ಷಣ ಬರುತ್ತಾನೆ ಈಚೆಗೆ. ಅಡುಗೆ ಮನೇಲೆ ಕೂತಿರ್ತೀನಿ, ಬಂದು ಕಾಲು ಹಿಡ್ಕೊಳ್ತಾನೆ. ನನ್ನ ಮಗಳು ಹಂಗೆ ಮಾಡ್ತಾ ಇರಲಿಲ್ಲಪ್ಪ. ಏನು ಮಾಡ್ತಿದ್ದೀಯ ಬಂಗಾರೆ? ಏನದ ಗೂಗಲ್. ವಾಟ್ ಈಸ್ ಮೈ ಬ್ರದರ್ ನೇಮ್? ವಾಟ್ ಈಸ್ ಯುವರ್ ಬ್ರದರ್ ನೇಮ್? ಈ ಬುಡಿ ಏನು ತರಲೆ ಮಾತಾಡ್ತು. ಪೂಜಾ ಕೇರಾಜ್, ಶೋ ಮಿ ದಿ ಫೋನ್. ನನ್ನ ಹೆಸರೇನು? ಕ್ಷಮಿಸಿ, ನನ್ನ ಹೆಸರೇನು ಎಂದರೇನು ಎಂದು ನನಗೆ ಖಚಿತವಿಲ್ಲ. ನೀವು ಅದನ್ನು ವಿವರಿಸಬಹುದು. ನನ್ನ ಹೆಸರೇನು? ಈಗ ಒಂದು ರೌಂಡ್ ಕೆಲಸ ಮಾಡ್ಕೊಂಡ್ಬಂದೆ. ಇನ್ನೊಂದು 10 ನಿಮಿಷ ನಮ್ಮ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಗೋ ಟು ಯೂಟ್ಯೂಬ್. ಆನಂತರ ಈಗ ಕಸ ಗುಡಿಸ್ಕೊಂಬರ್ತೀನಿ. ಮತ್ತು ಸ್ವಲ್ಪ ಹೊತ್ತು ಬಂದು ಕೂತ್ಕೊಳ್ತೀನಿ. ಆಮೇಲೆ ಮತ್ತೆ ಹೋಗಿ ಮನೆ ಒರ್ಸ್ಕೊಟ್ಟು ಬರ್ತೀನಿ. ಆಮೇಲೆ ಇದಕ್ಕೆ ಈ ಎಣ್ಣೆ ಹಚ್ತೀನಿ. ಇದಕ್ಕೆ ನನಗೆ ನಿನಗೂ ಬೇಡ. ಪಪ್ಪಂಗೆ ಅಮ್ಮಂಗೆ ಇನ್ನೇನು ಬೆಳಗ್ಗೆ ಸಂಜೆ ಕಾಫಿ ಆಗಲೇಬೇಕು. ಸೊ ಹಾಗಾಗಿ ಡಿಕಾಕ್ಷನ್ ಆಗ್ತಾ ಇದ್ದೀನಿ. ಸೊ ನಾನೇ ಅಪ್ರೂಪ್ದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪುಟ್ಟು ತೊಗೊಬಿಟ್ಟು ಬಂದಿದ್ದೆ. ಡಿಕಾಕ್ಷನ್ ನೋಡಿ. ಈಗ ಒಂದು ಪಾರ್ಸಲ್ ಬಂದಿದೆ. ಅಂದರೆ ನಾನು ಕಿಚನಿಗೆ ಕಾರ್ನರ್ ಸೈಡ್ ಸ್ಟ್ಯಾಂಡ್ ಈ ಥರ ಎಲ್ಲ ಕಡೆ ನೋಡಿರ್ತೀರ, ಚೆನ್ನಾಗಿ ಬರುತ್ತೆ. ಹಾಂ ಕೇಳು ಮಗಳೇ. ಯಾಕೋ ಕೆಳಗೆ ಆಯ್ತಲ್ವ, ಸ್ವಲ್ಪ ಮೇಲೆ ಕೆಳಗೆ ಇದ್ರೆ ಜೋಡಿಸಿದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಂಗಿದೆ, ಉದ್ದುದ್ದ ಇದೆ. ಹಾಂ, ಉಡ್ಡು ಚೆನ್ನಾಗಿರಂಗೆ ಕಾಣಿಸ್ತಾ ಇದೆಯಪ್ಪ. ಗೊತ್ತಿಲ್ಲ, ಉಡ್ಡೆಲ್ಲ ಮೆಟ್ಟಲ್ಲ. ಸರಿ ಮಾಡು. ಹೆಲ್ಪ್ ಮಾಡ್ಲವ? ಬೇಡ. ಮಾಡಿದ್ದಾನಾದ್ರೂ ಕೆಲಸನ ಜಸ್ಟ್ ತಿರುಗ್ಸೋದಷ್ಟೇ ಅಲ್ವ ಮಗಳೇ? ನೋಡಿ ಪಾಪ ಇಲ್ಲೆಲ್ಲ ಕೊಟ್ಟಿದ್ದಾರೆ.
ABC ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಬರೀ ಹಿಂಗೆ ರೊಟೇಟ್ ಮಾಡೋದು ಅಷ್ಟೇ. ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ. ಈಸಿ ಕಣೋ, ಇದ್ರಕ್ಕಿಂತ ಈಸಿ ಪಾಪ. ಇನ್ನೇನು ಮಾಡ್ತಾರೆ ಅವ್ರು? ನನ್ನ ಮಗ್ಳಿಗೆ ಒಂದು ಟಾಸ್ಕ್ ಕೊಟ್ಟಂಗೆ ಆಯ್ತಪ್ಪ, ಒಂದು ಕೆಲಸ ತಲೆ ಉಪಯೋಗಿಸಂಗೆ. ಪರವಾಗಿಲ್ಲ, ನನ್ನ ಮಗಳು ಮಾಡ್ತಾ ಇದ್ದಾಳೆ. ಪಜಲ್ ಥರ ಇದೆ ಅಲ್ವ ಮಗಳು? ಚೆನ್ನಾಗಿದೆ. ಇದು ಕಾಲ್ಗಳು ಅಂತ. ಹ್ಞೂ, ಕಾಲು. ನಿಂಗೆ ಇದನ್ನು ಮಾಡೋಕ್ಕಾಗಲ್ಲ ಬಂಗಾರಿ. ನಿಂಗೆ ಒಂದು ಕೆಲಸ ಮಾಡು, ಹೀಗಿಡು. ಇದ್ರ ಮೇಲೆ ಹೀಗಿಡು ಇದನ್ನು. ತಿರುಗಿ ಸಿಗೋದನ್ನ ಎಲ್ಲದಕ್ಕೂ ಅಮ್ಮ ಆಗಲೇಬೇಕು. ಅಮ್ಮ 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 ಹಾಕ್ದಾ? ಟೈಟ್ ಮಾಡ್ದ? ಸ್ಟ್ಯಾಂಡ್ ರೆಡಿ. ಇದು ನಾವು ಯಾವ ಕಡೆಗೆ ಬೇಕಾದರೂ ಟರ್ನ್ ಮಾಡ್ಕೊಬೋದು. ಇದು ಈಗ ಜೋಡ್ಸೋಣ. ಸ್ಪೂನು ಸ್ಟ್ಯಾಂಡ್ ಏನಾದರೂ ಹಾಕಂಗೆ ಇಲ್ಲಿ ಇಟ್ಕೊಟ್ಟಿದ್ದಾರೆ. ಉಕ್ಕು ನೋಡೋಕೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹೈಟ್ ನೋಡ್ಬೇಕೀಗ ನಮ್ಮ ಕಿಚನ್ಗೆ. ನಮ್ಮ ಕಿಚನ್ ಬೇಕಾದ್ರೆ ಈ ಥರದ್ದು ಇದ್ರೆ ಹಿಂಗೆ ಜೋಡಿಸ್ಕೋಬೋದು, ರೊಟೇಟ್ ಮಾಡ್ಬೋದು. ಹಿಂಗಿಲ್ಲ ಅಂದರೆ ಈ ಥರ ಹಿಂಗೆ ಸ್ಟ್ರೈಟ್ ಬಿಡು ಬಿಡು. ಇವ್ನು ಇಟ್ಕೊಂಡಿದ್ದಾರೆ ರಕ್ಕ ಟೈಪ್. ಹಂಗೆ ರೊಟೇಟ್ ಮಾಡ್ಕೊಬೋದು ಅದನ್ನು. ನೋಡಿ ಇವಾಗ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಇದು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮಗಳು ಅದು ಬಿಸಾಕಕ್ಕೆ ಇವೆಲ್ಲ ಬೇಕಾ? ಇಂಡಿಯಾ ಕ್ಲೀನ್ ಇರ್ಬೇಕಂತೆ. ನೋಡಿ ಇವಾಗ ಈ ಥರ ರೆಡಿ ಮಾಡಿದ್ದೀನಿ. ದಿನ ಏನಾದರೂ ಒಂದು ಚೇಂಜ್ ಆಗ್ತಾನೆ ಇರುತ್ತೆ. ಇದಕ್ಕೆ ಈ ಬಾಕ್ಸ್ಗಳು ಇಡಬೇಕಾಗಿತ್ತು, ತುಂಬ ಚೆನ್ನಾಗಿದೆ ಹಾಗೆ. ಬಟ್ ನಾವು ರೆಗ್ಯುಲರಾಗಿ ನಾನು ಜಾಸ್ತಿ ಏನು ಮಾಡ್ತೀನಿ ಅದನ್ನ ಇಲ್ಲಿಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಎಣ್ಣೆ ಕ್ಯಾನ್ ಇಷ್ಟ ಇಲ್ಲ, ಬಟ್ ಪ್ಲಾಸ್ಟಿಕ್ ಇಟ್ಟರೆ ಬೇಡ, ಪ್ಲಾಸ್ಟಿಕ್ಕಿಂತ ಇದು ಬೆಟರ್ ಅಲ್ಲ ಅಂತ ಹೇಳ್ಬಿಟ್ಟು ಇದೇ ಇಟ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಅರ್ಜೆಂಟಿಂದ ಅಡುಗೆ ಮಾಡುವಾಗ ಹಾಕೋದು ತೆಗೆದು ಮಾಡೋದು ಬೇಕಾಗುತ್ತಲ್ಲ, ಹಾಗಾಗಿ. ಮತ್ತು ಬಿಸಿದೇನಾದರೂ ಎಣ್ಣೆ ಇರುತ್ತಲ್ಲ, ಬಗ್ಸ್ ಇಡೋಕ್ಕೆ ಚೆನ್ನಾಗುತ್ತೆ ಯೂಸ್ ಮಾಡೋಕ್ಕೆ ಅಂತ ಮಾತ್ರ ಇಟ್ಕೊಂಡಿದ್ದೀನಿ. ಅದೇನು ಇಷ್ಟ ಆಗಿಲ್ಲ. ಓಕೆ. ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಮಗಳು ಈ ಚಳಿಗೆ ಬಿಸಿ ಬಿಸಿ ಮೋಮೋಸ್ ತಿನ್ಬೇಕಂತೆ, ಹಾಗಾಗಿ ಅಲ್ಲಿಗೆ ಹೋಗ್ತಿದ್ವಿ. ಇವತ್ತು ನನ್ನ ಮಗಳು ಪಾಕೆಟ್ ಮನೇಲಿ ಯಾಕೆ ಮಗಳು ನಾವು ಹಾಗೆ ಏನೇನೋ ತಗೊಳಕ್ ಸೇವ್ ಮಾಡ್ಕೊಂಡಿರ್ತೀವಿ ಮಗಳು. ಪ್ಲೀಸ್ ಓಕೆ, ನಿಂದ್ರಲ್ಲಿ ನೀನು ತಿನ್ನು, ನಂದ್ರಲ್ಲಿ ನಾನು ತಿಂತೀನಿ. ಕೈ ಬೈಂದ ತೆಗಿ ಬಾ, ಗುಡುಗು ಮಿಂಚು ಬರುತ್ತೆ, ಅಷ್ಟರೊಳಗೆ ಹೋಗ್ಬಿಟ್ಟು ಬರೋಣ. ನನಗೆ ಹೋಗಿ ನೀನು ತಿಂತೀಯ ಇಲ್ಲ ನನಗೂ ಕೊಡಿಸ್ತೀಯ ಹೇಳು? ಎರಡರಲ್ಲೊಂದು. ಪುಟ್ಟಣ ಪುಟ್ಟಣ ಎಲ್ಲ ಈಚೆ ತಿರ್ಗ. ಮುರಿದು ನಾಯಿ ಕಣೆ, ದೂರ ಬಾರೇ, ಅದು ನೋಡ್ತಾರ ನೋಡಿ. ಪುಟ್ಟನ ನೋಡಿ ತಗೊಳ್ಳೋದ ಇದಕ್ಕೇನು ಗೊತ್ತಾಗುತ್ತೆ? ಬೇಕಪ್ಪ. ಇನ್ನು ಸ್ವಲ್ಪ ವರ್ಷ ಮಗಳು ಅಲ್ಲಿ ಮಾಲ್ ಆದ್ಮೇಲೆ ಫುಲ್ ಬ್ಯುಸಿ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಮೋಮೋಸ್ ಮುಗಿಸ್ಕೊಂಡು ಪಾನಿಪುರಿ, ಮಸಾಲೆ ಪುರಿ ಹಾಫ್ ಹಾಂ ತಗೊಂಡು ಮಸಾಲೆ ಪುರಿ ಇರಬೇಕಾಗಿತ್ತು, ಇದಲ್ಲ ಇಷ್ಟೇ. ಅದು ಮುಗಿಸ್ಕೊಂಡು ಇಲ್ಲೇ ಬಂದು ಇಲ್ಲೇನು ಗೋಬಿ ಸಿಗುತ್ತೋ ಏನು ಸಿಗುತ್ತೋ ನೋಡ್ಬೇಕು. ಅದು ತಿನ್ಕೊಂಡು ಫ್ರೈಡ್ ರೈಸು ಪಾರ್ಸಲ್ ತಗೊಂಡು ಅಲ್ಲಿಂದ ನನ್ನ ಮಗಳು ಜ್ಯೂಸ್ ಬೇಕು ಅಂತ ಹೇಳ್ತು. ಅವನಲ್ಲೇ ಬಿಟ್ಟು ಬರೋದು. ನನ್ನ ಮಗಳು ಪಾರ್ಸಲ್ ತಗೊಂಡು ಹೋಗ್ತಾ ಇಲ್ಲಿ ಅಮ್ಮ, ಇಲ್ಲಿ ಇಟ್ಕೊಳಕ್ಕೆ ಈ ಕ್ಯಾಟ್ನಲ್ಲಿ ಸಿಕ್ಸಕ್ಕೊಂದು ಜಾಗ. ಓಹೋ, ಇಲ್ಲಾಂದ್ರೆ ನಾತ ಆಡ್ತಾ ಇರುತ್ತೆ ಪಾಪ. ನನ್ನ ಮಗಿಗೆ ಏನಾರು ಕೊಟ್ರೆ ಇದಕ್ಕೇನು ಇಲ್ಲ. ಮಲ್ಕೊಳ್ಳು ಅಂದ್ರೆ ಸುಬ್ಬ ಮಲಗಲಿಲ್ಲ, ಪೊಲೀಸ್ ಸುತ್ತಬೇಕು ಹಿಂಗೆ ನಮ್ಮ ಜೊತೆ. ಫೈನ್ ಆಗಿದೆ. ಮಗಳು ಬಿಸಿ ಬಿಸಿಗೆ ಏನಾದ್ರು ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು ನೀನು. ಮೋಮೋಸ್ ಎಷ್ಟು ಬಿಸಿ ಇತ್ತು, ಮತ್ತೆ ಕೈಯೇ ಸುಟ್ಟೋಯ್ತು. ನಾನೇ ಮಾಡ್ಕೊಡ್ತೀನಿ ಬಾ, ಇದು ಕೊಡೋ ಒಂಚೂರು. ಈಗ ನೋದ ಶುಭದರ ಬೇಡ ಬಿಡು ಹಬ್ಬ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಇರಲಿಲ್ಲ, ಸೊ ನಂದು ನನ್ನ ಮಗಳದ್ದೇ ಆಟ ಆಗೋಗ್ಬಿಟ್ಟಿತ್ತು. ಹೊರಗಡೆ ಹೋಗಿ ಎಲ್ಲ ಥರದ್ದು ತಿನ್ಕೊಂಡು ಕುಡ್ಕೊಂಡು ಬಂದು ಮನೆಗೆ ಸುಮ್ಮನೆ ಅಲ್ಲೇ ಆಸು ಪಾಸು ಅಷ್ಟೇ, ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಸೊ ಹಾಗಾಗಿ ಹೋಗ್ಬಿಟ್ಟು ಬಂದು ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ಕೊಂಡಿದ್ದೀನಿ.
ಟಯರ್ಡ್ ಆಯಿತು, ಸ್ವಲ್ಪ ಬ್ರೇಕ್ ತಗೊಂಡ್ವಿ. ನನಗೆ ಕಾಣಿಸ್ಬೇಕು ಮಾರ್ಕೆಟ್ ಭಾಗದಲ್ಲಿ. ಸೊ ನನ್ನ ಮಗಳು ಇದೇನೇನೋ ಮೋಲ್ಡ್ ಎಲ್ಲ ತರಿಸ್ಕೊಬಂದಿದೆ, ಏನೇನೋ ಇಸ್ಕೆಂಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಕೋಲ್ಡ್ ಇಬ್ಬರು ಸೇರಿ ಏನು ಮನೆಗೆ ಬಂದಿದ ತಕ್ಷಣ ಮನೆ ಹರಾಜಾಗ್ತಾ ಇದ್ದಾರೆ. ಮಗಳು ಮುರಿದಾಗ್ತಾನೆ. ಅವನಿಗೆ ಕಲರ್ಸ್ ಹೇಳ್ಕೊಡು ಮಗಳು. ಇದು ಆರೆಂಜ್, ಬ್ಲೂ. ಮತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಚಿಕನ್ ಫ್ರೈಡ್ ರೈಸ್ ರುಚಿ ಹೇಗಿದೆ ನೋಡೋಣ. ಹಾಂ ತಗೋ, ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳಿ ರಾಜ್ಕುಮಾರಿ. ಚೆನ್ನಾಗಿತ್ತಲ್ಲ? ಬರೀ ಚಿಕನ್ ಎಗ್ಗು ಹಾಕಿದ್ದಾರೆ. ಚೂರು ಎಗ್ಗು ಚಿಕನ್ ಎಗ್ಗು ಚಿಕನ್. ಹುಡುಗಿ ಆಗಿದೆ ನನ್ನ ಮಗು. ಇವನು ಬಂದು ಓಡಿಕೊಂಡು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.